ಕೇರಳದ ಮೆಪ್ಪಾಡಿಯಲ್ಲಿ ದುರಂತ ಸಂಭವಿಸಿದೆ. ದುರಂತದಲ್ಲಿ 100ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ನಮ್ಮ ಜೊತೆ ಕೇರಳದ ಸ್ಥಳೀಕರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು, ನೀವು ಎಲ್ಲಿಯವರು? ನಾಸಿರ್ ಅಂತ. ನಮಗೆ ನಮ್ಮ ಅಣ್ಣ ಹೋಗಿದೆ, 3 ಜನ ಅಣ್ಣ ಹೋಗಿದೆ, ಹೆಂಡತಿ ಹೋಗಿದೆ, ಅಕ್ಕ ಅವರೆಲ್ಲರೂ ಹೋಗಿದ್ದೀನಿ. ಎಲ್ಲರೂ ಹೋಗಿದ್ದೀವಿ. ಮೂರು ಜನ ಹೋಗಿದೆ. ಅಣ್ಣ ತಮ್ಮರು, ಮನೆ ಹೋಗಿದೆ, ಎಲ್ಲ ಹೋಗಿದೆ. ಏನಿಲ್ಲ ಈಗ. ಎಲ್ಲಿ ಸರ್ ಮನೆ ಇದ್ದದ್ದು ಅವ್ರದ್ದು? ಮೇಪಾಡಿ ಚೂರನ್ಮಲ. ಅಂದ್ರೆ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಅದು ದೊಡ್ಡ ಗುಡ್ಡ ಅದು. ನಿಮ್ಮ ಕುಟುಂಬದವರು ಏನೆಲ್ಲ ಮಾಡ್ತಿದ್ರು ಸರ್? ಕೆಲಸ ಐತೆ, ಟೀ ಅಂಗಡಿ, ಟೀ ಕೆಲಸ, ಟೀ ಎಸ್ಟೇಟು ಕೆಲಸ ಮಾಡ್ತಾ ಇದ್ದೀನಿ. ಗುಡ್ಡದ ಕೆಳಗೆ ಮನೆ ಇತ್ತ ಸರ್? ಭಾಳ ಮನೆ ಇದೆ, ಭಾಳ ಬೇಕಾದಷ್ಟು ಮನೆ ಇದೆ. ಈಗಲೇ 120 ಮನೆ ಹೋಗಿದೆ ಈಗಲೇ. ಎಷ್ಟು ಜನ ಮೃತಪಟ್ಟಿರ್ಬೋದು ಸರ್? ಒಂದು 500-600 ಆಗಿರ್ಬೋದು ಸರ್. ಈಗ ಎಷ್ಟು ಜನದ ಮೃತದೇಹ ಸಿಕ್ಕಿದೆ? ಇಲ್ಲಿ ಒಂದು 85 ಸಿಕ್ಕಿದೆ. ಇಲ್ಲಿ ಕೆಳಗಡೆ ಇದೆ, ಕಾಲಿಗೆಟಲ್ಲಿ. ಅಲ್ಲಿದೆ ಬೇರೆ. ನಿಮ್ಮ ಕುಟುಂಬದವ್ರು ಎಷ್ಟು ಜನ ಇದ್ರು ಸರ್? ನಮ್ಮ ಕುಟುಂಬದವರು 12 ಜನ ಇದೆ. ನಮ್ಮ ಅಣ್ಣ ತಮ್ಮರು 12 ಜನ. ಈಗ ಎಷ್ಟು ಜನ ಮೃತಪಟ್ಟಿದ್ದಾರೆ? 3 ಜನ ಹೋಯ್ತು. 3 ಜನ ಹೋಯ್ತು. ಒಂದು ಮಾಮ ಮಗ ಹೋಯ್ತು, ಅವ್ರ ಹೆಂಡತಿ ಹೋಯ್ತು, ಎಲ್ಲ ಹೋಗಿದೆ. ಉಳಿದವ್ರು ಹೇಗಿದ್ದಾರೆ ಸರ್? ಉಳಿದವ್ರು ಇಲ್ಲಿದೆ, ಕ್ಯಾಂಪಲ್ಲಿ. 3 ಜನ ಸಿಕ್ಕಬೇಕು ನನಗೆ. 3 ಜನ ಇದ್ದಾರೆ. ಸರಿ ಸರ್, ಆಯ್ತು, ಥ್ಯಾಂಕ್ ಯು. ಇದಿಷ್ಟು ಸ್ಥಳೀಕರ ಮಾತಾಡಿದಾಗೆ. ಕೇರಳದಿಂದ ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡಪುರ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.